ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಅಂತ ಹೇಳ್ತೀನಿ. ಏನಪ್ಪ ಇವತ್ತಿನ ವಿಶೇಷ ಅಂದರೆ ಇವತ್ತು ನಾವು ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ಬಂದಿದ್ದೀವಿ. ಫಸ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿ ಏನಂತಪ್ಪ ಅಂದರೆ ಫಸ್ಟ್ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಗೆರಿಲಾ 450 ಲಾಂಚ್ ಇದೆ ಬೆಂಗಳೂರಲ್ಲಿ ಮತ್ತು ನೆಲಮಂಗಲದಲ್ಲಿ. ಇವತ್ತೇನೇ ಲಾಂಚ್ ಕೊಟ್ಟಿರೋದು ನೋಡ್ತಾ ಇರ್ಬೋದು. ಇದೇ ಹೊಸದಾಗಿ ಲಾಂಚ್ ಆಗ್ತಾ ಇರೋದು ಗೆರಿಲಾ 450. ಇನ್ನೂ ರಿವೀಲ್ ಆಗಿಲ್ಲ ಗಾಡಿ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಹಾಗೆ ಒಂದು ಸ್ಮಾಲ್ ಪೀಸ್ ಬೇಕಾ? ಒಂದು ನಿಮಿಷ ಇವಾಗ ನಾವು ಮಾಡ್ತೀವಿ ಸರ್. ನೀವು ಈ ಗೆರಿಲಾ 450 ರಿವ್ಯೂ ಅಂತ ಬಂದರೆ ಈ ಕನ್ನಡದಲ್ಲಿ ನಾನೇ ಅಂತ ಅನ್ಕೊತೀನಿ ಫಸ್ಟ್ ವಿಡಿಯೋ ಮಾಡ್ತಾ ಇರೋದು. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನನ್ನ ಕೀ ನೋಡ್ಬೋದು. ಸ್ಟಾರ್ಟಿಂಗಲ್ಲಿ ಒರಿಜಿನಲ್ ಕೀ ಮಾತ್ರ ಈ ಥರ ಬರುತ್ತೆ. ರಾಯಲ್ ಎನ್ಫೀಲ್ಡ್ದು ಬ್ಯಾಚಿಂಗು ಈ ಥರ ಎನ್ಗ್ರೇವ್ ಮಾಡಿದ್ದಾರೆ. ಆ್ಯಂಡ್ ಮತ್ತು ಇನ್ನೊಂದು ಸೆಕೆಂಡ್ರಿ ಸ್ಪೇರ್ ಕೀ ಅಂತ ಬಂದರೆ ರಾಯಲ್ ಎನ್ಫೀಲ್ಡ್ದು ಇದನ್ನು ಏನಪ್ಪ ಬ್ಯಾಚ್ ಕೊಟ್ಟಿದ್ದಾರೆ ಅಷ್ಟೇ. ಬಟ್ ಆ ಥರ ಪ್ರೀಮಿಯಂ ಟಚ್ ಏನು ಕೊಟ್ಟಿಲ್ಲ, ನಾರ್ಮಲ್ ಆಗಿದೆ. ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಗೆರಿಲಾ 450. ಮತ್ತು ಇದ್ರ ಜೊತೆ ಬ್ಲ್ಯಾಕು ಮತ್ತು ಎಲ್ಲೋ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ಒಳ್ಳೆ ಚಂಕಿಯಾಗಿ ಮತ್ತು ಆಚೆಗಡೆ ಹೋಗ್ಬೇಕಾದ್ರೆ ಸಖತ್ ಅಟೆನ್ಷನ್ನ ಗ್ರಾಪ್ ಮಾಡುತ್ತೆ ಅಂತ ಹೇಳ್ಬೋದು ಗಾಡಿ. ಮತ್ತು ಫ್ರಂಟಲ್ಲಿ ಅಂತ ಬಂದರೆ ಫುಲ್ LED ಹೆಡ್ಲೈಟ್ ಸೆಟಪ್ ಕೊಟ್ಟಿದ್ದಾರೆ ಮತ್ತು LED ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಇದರಲ್ಲಿ 43 mm ಫ್ರಂಟ್ ಫೋಕ್ಸ್ ಬರುತ್ತೆ, ಫ್ರಂಟ್ ಸಸ್ಪೆನ್ಷನ್ನು. ಮತ್ತು ಇದರಲ್ಲಂತ ಬಂದರೆ ಅಲಾಯ್ ವೀಲ್ಸ್ನ ಕೊಟ್ಟಿದ್ದಾರೆ ನೋಡ್ಬೋದು. ಮತ್ತು ಇದು ಡೈಮಂಡ್ ಕಟ್ ಅಲಾಯ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಫ್ರಂಟು ಮತ್ತು ಬ್ಯಾಕಲ್ಲಿ ಎರಡು ಸೈಡೂ ಬೈಬ್ರೆ ಬ್ರೇಕ್ನ ಪ್ರೊವೈಡ್ ಮಾಡ್ತಾರೆ ವಿತ್ ಡಿಸ್ಕೋ. ಮತ್ತು ಇದರಲ್ಲಿ ಡುವೆಲ್ ಚಾನಲ್ ABSನೂ ಆಫರ್ ಮಾಡ್ತಾರೆ. 17 ಇಂಚಸ್ ಅಲಾಯ್ ವೀಲು ಜೊತೆಗೆ C8 ಗ್ರಿಪ್ XL ಟೈರ್ಸ್ನ ಕೊಟ್ಟಿದ್ದಾರೆ ಫ್ರಂಟು ಮತ್ತು ಬ್ಯಾಕ್ ಕೂಡ. ಗಾಡಿ ಸೀಟು ಮತ್ತು ಸೀಟ್ ಕಂಫರ್ಟ್ ಬಗ್ಗೆ ಹೇಳ್ಬೇಕು ಅಂದರೆ ತುಂಬ ಕಂಫರ್ಟಬಲ್ ಆಗಿದೆ. ಮತ್ತು ಇದು ಸ್ಟಾರ್ಟಿಂಗ್ ರೈಡರ್ಗೂ ಮತ್ತು ಹಿಂದೆಗಡೆ ಪಿಲಿಯನ್ಗೂ ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಆ್ಯಂಡ್ ಇದರಲ್ಲಿ ಈ ಸೀಟ್ ಜೊತೆ ಇನ್ನೊಂದು ಆಪ್ಷನಲ್ ಸೀಟ್ ಬರುತ್ತೆ, ಟೂರಿಂಗ್ ಸೀಟ್ ಅಂತ ಹೇಳ್ಬಿಟ್ಟು. ಇದೇ ಇಷ್ಟೊಂದು ಕಂಫರ್ಟಬಲ್ ಆಗಿದೆ. ಟೂರಿಂಗ್ ಸೀಟ್ ಇನ್ನೂ ಎಷ್ಟು ಕಂಫರ್ಟಬಲ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬಟ್ ಇದ್ರದ್ದು ಎಕ್ಸ್ ಶೋರೂಮ್ ಪ್ರೈಸ್ ಅಂತ ನೋಡಿದ್ರೆ 2.90 ಲ್ಯಾಕಿಂದ ಸ್ಟಾರ್ಟ್ ಆಗಿ 3.07 ಲ್ಯಾಕ್ವರೆಗೂ ಎಂಡ್ ಆಗುತ್ತೆ ಇದ್ರದ್ದು ಎಕ್ಸ್ ಶೋರೂಮ್ ಪ್ರೈಸ್ ನೋಡಬೇಕು ಅಂತ ಅಂದರೆ. ಆ್ಯಂಡ್ ಇದ್ರಲ್ಲಿ ನೋಡಬೇಕಂದ್ರೆ ಹಿಂದೆಗಡೆ ಮಡ್ ಸ್ಲ್ಯಾಪರ್ ಅಂತ ಕೊಟ್ಟಿದ್ದಾರೆ ನೋಡ್ಬೋದು. ಆ್ಯಂಡ್ ಓಪನ್ ಚೈನ್ ಸಿಸ್ಟಮ್ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಸೆನ್ಸರ್ ಇದೆ. ರೋಡ್ ಸ್ಟಾರ್ ಲುಕ್ ಅಂತ ಹೇಳ್ಬಿಟ್ಟು ಕರಿಬೋದು. ಆ್ಯಂಡ್ ಈ ಸೀಟ್ ಹೈಟ್ ಬಗ್ಗೆ ಹೇಳಬೇಕು ಅಂದರೆ 480 mm ಸೀಟ್ ಹೈಟ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಅಂತ ಅಂದರೆ ಮೋನೋಶಾಕ್ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ. ಇದನ್ನು ನಾವು 5 ಸ್ಟೆಪ್ ಅಡ್ಜಸ್ಟ್ ಮಾಡ್ಕೊಬೋದು.
ಆ್ಯಂಡ್ ಬ್ಯಾಕಲ್ಲಿ ಅಂತ ಬಂದರೆ 17 ಇಂಚಸ್ ಅಲೋ ಇದೆ. C8 ಜ್ಯಾಪರ್ ಎಕ್ಸೆಲ್ ರೋಡ್ಸ್ಟರ್ ಟೈರ್ನ ಕೊಟ್ಟಿದ್ದಾರೆ. 160/60 R17 ಟೈರ್ ಕೊಟ್ಟಿದ್ದಾರೆ ಹಿಂದೆಗಡೆ. ಆ್ಯಂಡ್ ಇದೇನು ಪರ್ಪಲ್ ಕಲರ್ ಏನು ಟಚ್ ಕೊಟ್ಟಿದ್ದಾರೆ ಗ್ರಾಫಿಕ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಿಮಾಲಯನ್ 450 ಅಡ್ವೆಂಚರ್ ಇದೆಯಲ್ಲ ಅದ್ರದ್ದು ಮತ್ತು ಈ ಗೆರಿಲಾ 450 ಎರಡೂ ಒಂದೇ ಥರದ್ದು ಶಾರ್ಟ್ ಕ್ಯಾನ್ ಎಕ್ಸಾಸ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬಾ ಸೂದಿಂಗ್ ಆಗಿದೆ ಸೌಂಡು. ಮತ್ತು ಹಿಂದೆಗಡೆನೂ ತುಂಬ ಚೆನ್ನಾಗಿ ಗ್ರ್ಯಾಬ್ ಹ್ಯಾಂಡಲ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಹೇಳಬೇಕು ಅಂದರೆ ಇದರಲ್ಲೇ ಬ್ರೇಕ್ ಲೈಟು ಮತ್ತು ಸೈಡ್ ಇಂಡಿಕೇಟರ್ಸ್ನ ಇಂಟಿಗ್ರೇಟ್ ಮಾಡಿದ್ದಾರೆ. ನೋಡ್ಬೋದು, ಈ ಥರ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದಂತ ಹೇಳ್ತೀನಿ. ಯಾಕಂದರೆ ಈ ಥರ ಒಂದು ಬ್ರೇಕ್ ಲೈಟಲ್ಲಿ ಇಂಡಿಕೇಟರ್ನ ಒಂದರಲ್ಲಿ ಇಂಟಿಗ್ರೇಟ್ ಮಾಡಿರಲಿಲ್ಲ. ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಈ ಗಾಡಿ ಇಂಜಿನು ಮತ್ತು ಸ್ಪೆಸಿಫಿಕೇಶನ್ ಬಗ್ಗೆ ಹೇಳಬೇಕು ಅಂದರೆ 450cc ಲಿಕ್ವಿಡ್ ಕೂಲ್ಡು ಮತ್ತು ಸಿಂಗಲ್ ಸಿಲಿಂಡರ್ನ ಜೊತೆ ಇದು ಬರುತ್ತೆ ಈ ಗಾಡಿ. ಆ್ಯಂಡ್ ಇದರಲ್ಲಿ 6 ಸ್ಪೀಡ್ ಗೇರ್ ಬಾಕ್ಸ್ನ ಕೊಟ್ಟಿದ್ದಾರೆ. ಇದರಲ್ಲಿ 49.4 bhp ಬರುತ್ತೆ ಮತ್ತು 14 Nm ಟಾರ್ಕ್ ಜೊತೆ ಗಾಡಿನ ಪ್ರೊವೈಡ್ ಮಾಡ್ತಾರೆ. ಮತ್ತು 6 ಗೇರು ನೋಡ್ಬೋದು. ಡಿಸ್ಪ್ಲೇದಲ್ಲಿ ಫಸ್ಟು ಗೆರಿಲಾ ಅಂತ ಹೇಳ್ಬಿಟ್ಟು ಫಸ್ಟು ಶೋ ಮಾಡುತ್ತೆ. ಇದರಲ್ಲಿ ಏನಂದರೆ RPM ಮೀಟ್ರ್ ಶೋ ಮಾಡುತ್ತೆ ಮತ್ತು ಓಡೋಮೀಟರು ಡೇ ಟೈಮ್ ಕೂಡ ಶೋ ಮಾಡುತ್ತೆ. ಇಲ್ಲಿ ಇಂಜಿನ್ ಹೀಟು ಮತ್ತು ನ್ಯೂಟ್ರಲ್ ಇಂಡಿಕೇಷನು ಮತ್ತು ಸ್ಪೀಡ್ನೂ ಶೋ ಮಾಡುತ್ತೆ. ಇಲ್ಲಿ ಫ್ಯೂಲ್ ಗೇಜ್ ಕೊಟ್ಟಿದ್ದಾರೆ. ಆ್ಯಂಡ್ ABS ಆನ್ ಆಫ್ ಮಾಡ್ಬೋದಾ, ಸ್ವಿಚೇಬಲ್ ABS ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಪರ್ ಲೀಟರ್ಗೆ ಎಷ್ಟು ಕಿಲೋಮೀಟರ್ ಓಡುತ್ತಂತನೂ ಶೋ ಮಾಡುತ್ತೆ. ಆ್ಯಂಡ್ ಈ ಗಾಡಿ ಬಂದ್ಬಿಟ್ಟು 11 ಲೀಟರ್ ಪೆಟ್ರೋಲ್ ಟ್ಯಾಂಕ್ ಇದೆ. ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ ಸೈಡಿಂದ. ತುಂಬ ಜಾಸ್ತಿ ಇನ್ನೂ ಸ್ಪೇಸ್ ಇಲ್ಲ ನಿಂತ್ಕೊಳ್ಳೋಕ್ಕೆ, ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ರೇರ್ ಸೈಡಿಂದ ನೋಡ್ಬೋದು ಹೀಗೆ ಕಾಣಿಸ್ತಾ ಇದೆ. ಆ್ಯಂಡ್ ಇದೊಂದು ಸ್ಕ್ರ್ಯಾಮ್ಲರ್ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.